ಎಷ್ಟೋ ಜನ ನೋಡಿದೀನಿ ಅವನು 7-8 ವಾರದಿಂದ ಕುಳ್ಳೇರಿ ತರ ಇದ್ದ ಇವಾಗೇನು ಸೊ ಸ್ನೇಹಿತರೆ, ನೀವೆಲ್ಲರೂ ನೋಡ್ತಾ ಇದ್ದೀರಿ, ನಮ್ಮ ರಜತ್ ಅವರಂತೂ ದಿನಕ್ಕೂ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಎಸ್, ನೆನ್ನೆ ಇಲ್ಲ ಹನುಮಂತು ರಜತ್ಗೆ ಸರಿಯಾಗಿ ಕೊಟ್ಟಿದ್ರು. ಆದರೆ ರಜತ್ ಅವರು ಇವತ್ತು ಮಂಜುಗೆ ಕೊಡ್ತಾ ಇರುವಂಥ ಟಾಂಗು ಟಕ್ಕರ್ ನೋಡಿದ್ರೆ ಎಂಥವ್ರಿಗೂ ಕೂಡ ನಡುಕ ಹುಟ್ಟುತ್ತೆ ಕಣ್ರಿ. ಇದು ಬಿಗ್ ಬಾಸ ಅಥವಾ ಯಾವುದಾದ್ರೂ ಕುಸ್ತಿ ಪಂದ್ಯಾನ ಅಂತ ಅನ್ಸೋದಂತೂ ಗ್ಯಾರಂಟಿ. ಎಸ್, ನಮ್ಮ ರಜತ್ ಅವರು ಉಗ್ರ ಮಂಜುಗೆ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಥವಾ ಉಗ್ರ ಮಂಜು ಅವರು ಯಾಕೆ ಇಷ್ಟು ಆವೇಶಕ್ಕೆ ಒಳಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಇವತ್ತು ತಿಳಿಸ್ತಾ ಹೋಗ್ತೀನಿ. ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ. ಎಸ್ ವೀಕ್ಷಕರೇ, ನೀವೆಲ್ಲರೂ ನೋಡ್ತಾ ಇರೋ ಹಾಗೆ ನಮ್ಮ ಉಗ್ರ ಮಂಜು ಅವರು ಗೌತಮಿ ಅವರು ಹೋಗಾದ್ಮೇಲೆ ಅವರು ಡಿಪ್ರೆಷನ್ಗೊಳಗಾಗಿದ್ದಾರಾ ಅನ್ನೋದು ಒಂದು ಸರ್ವೇ ಸಾಧಾರಣವಾಗಿ ಬರ್ತಕ್ಕಂತಹ ಒಂದು ಡೌಟು. ಖಂಡಿತವಾಗಿ ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಉಗ್ರ ಮಂಜು ಅವರಿಗೆ ಒಂದು ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ ಇತ್ತು. ಅವರು ಹೋಗಾದ್ಮೇಲೆ ಅವ್ರಿಗೆ ಯಾರೇ ರಿಸ್ಟ್ರಿಕ್ಷನ್ಸ್ ಆಗ್ತಕ್ಕಂಥವ್ರು ಯಾರೂ ಇಲ್ಲ ಅನ್ನೋದು ನಮ್ಮ ಮಂಜು ಅವರ ಒಂದು ಮನಸ್ಥಿತಿ ಆಗಿರ್ಬೋದು. ಸೊ ಹಾಗಾಗಿ ಇವತ್ತು ಮಂಜು ಅವರು ಫುಲ್ಲು ಅತಿರೇಕಕ್ಕೆ ಹೋಗಿ ಆ ಒಂದು ಏನು ಮಡಿಕೆ ಹೊಡೆಯುವಂಥ ಟಾಸ್ಕ್ನಲ್ಲಿ ಅತಿರೇಕದ ಒಂದು ಇದನ್ನು ತೋರಿಸ್ತಾರೆ. ಆದರೆ ರಜತ್ ಅವರು ಖಡಕ್ಕಾಗಿ ಕದರಾಗಿ ಒಂದು ಉಗ್ರ ಮಂಜು ಅವರಿಗೆ ಈ ಥರ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿನೋ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಏನು ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಕೂಡ ನಮ್ಮ ವೀಕ್ಷಕರಿಗೆ ಒಂದು ಕ್ಷಣಕ್ಕೆ ಗೊತ್ತಾಗದೇ ಇರೋ ಥರದಲ್ಲಿ ಆಗೋಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ಉಗ್ರ ಮಂಜು ಅವರನ್ನ ನಮ್ಮ ರಜತ್ ಅವರು ಈ ಲೆವೆಲಿಗೆ ಟಕ್ಕರ್ ಕೊಟ್ಟಿರೋದು ಒಂದು ಕಡೆ ಆದರೆ, ಉಗ್ರ ಮಂಜು ಅವರು ರಜತ್ಗೂ ಕೂಡ ಅಷ್ಟೇ ಟಕ್ಕರ್ ಕೊಟ್ಟಿರತಕ್ಕಂಥದ್ದು ಇನ್ನೊಂದು ಕಡೆ. ಎಸ್, ಇನ್ನು ರಜತ್ ಅವರು ನನಗೆ ಬೈ ಅಂತ ಭವ್ಯ ಗೌಡರ ಹತ್ರ ಲೈಕ್ ಗೌತಮಿ ಮತ್ತು ಉಗ್ರ ಮಂಜು ಅವರ ಒಂದು ಇಮಿಟೇಟ್ ಮಾಡ್ತಕ್ಕಂಥ ಕೆಲಸನ ರಜತ್ ಅವರು ಮಾಡ್ತಾರೆ. ಸೊ ಅದೇ ಥರದಲ್ಲಿ ಭವ್ಯ ಗೌಡ ಅವರು ಕೂಡ ಒಂದು ಇಮಿಟೇಟ್ ಮಾಡೋದ್ರಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಇರ್ತಾರೆ ಅಂತಂದರೆ ತಪ್ಪಾಗೋದಿಲ್ಲ ವೀಕ್ಷಕರೇ. ಇನ್ನೇನು ಇವತ್ತಂತೂ ರಣರಂಗ ಆಗುತ್ತೆ ಬಿಗ್ ಬಾಸ್ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹನೇ ಇಲ್ಲ ಅಂತಂದರೆ ತಪ್ಪಾಗೋದಿಲ್ಲ. ಎಸ್, ಇನ್ನು ಇವತ್ತಿನ ಎಪಿಸೋಡು ಖಡಕ್ಕಾಗಿ ಕದರಾಗಿರುತ್ತೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಕಲರ್ಸ್ ಕನ್ನಡ ನೋಡಿ, ಅಥವಾ ಕಲರ್ಸ್ ಕನ್ನಡದಲ್ಲಿ ನೋಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಜಿಯೋ ಸಿನಿಮಾದಲ್ಲಿ ಒಂದು ಎಪಿಸೋಡ್ ಲೈವ್ ಟೆಲಿಕಾಸ್ಟ್ ಆಗುತ್ತೆ. ಸೊ ಮಿಸ್ ಮಾಡದೆ ನೋಡಿ. ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಸೊ ಮಿಸ್ ಮಾಡದೆ ಕಮೆಂಟ್ನ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.